ಇಲ್ಲ, ನಾನು ತಗೊಂಡು ಹೋಗಲೇಬೇಕು ಇವತ್ತು. ದುಡ್ಡು ಒಡವೆ ಎಲ್ಲನ ನಾನು ತಗೊಂಡು ಹೋಗಲೇಬೇಕು. ಕರಿಯಮ್ಮನಿಗೆ ಹೇಳಿ ಬಂದಿದ್ದೀನಿ. ಎಲ್ಲ ತಗೊಂಬರ್ತೀನಿ, ದುಡ್ಡು ಒಡವೆ ಎಲ್ಲ ಅಂತೇಳಿ ಕರಿಯಮ್ಮನಿಗೆ ಹೇಳಿ ಬಂದಿದ್ದೀನಿ ಅಂತಂದರೆ ನಾನು ಕೊಟ್ಟಂಥ ಮಾತಿನಂತೆಯೇ ನಡ್ಕೋಬೇಕು. ಇಲ್ಲ ಅಂತಂದರೆ ನನಗೆ ಅವಳು ಮನೆ ಒಳಗಡೆ ಬಿಡಿಸ್ಕೊಳ್ಳಲ್ಲ. ನಾನು ತಗೊಂಡು ಹೋಗಲೇಬೇಕು. ನಾನು ಕೊಟ್ಟಿರೋ ಮಾತು ಉಳಿಸ್ಕೊಂಬ್ಲೇಬೇಕು. ಗೊತ್ತು, ಬಂದು ಬೀಗ ತೆಗಿ ಬಾ. ಹೋಗಿ ಅಲ್ಲಿದ್ದು ಬಿಟ್ರೆ ಬಾ. ಈಗ ತೆಗಿಯಲ್ತಾನೆ ಗೊತ್ತಾಯ್ತು ನನಗೆ ಏನು ಮಾಡಬೇಕು ಅಂತ. ಬೇಗ ಹೊಡೆದಾಗ್ಲೇಳು, ನಾನು ಹೋಗ್ತೀನಿ ಒಳಗಡೆ. ಏನು ದುಡ್ಡು ಒಡವೆ ಎಲ್ಲ ಎತ್ಕೊಂಡೋಗಿ ಆ ಗುಂಡನ ಮನೇಲಿ ಇಟ್ಟಿದ್ದಾಳೋ ಏನೋ ಗೊತ್ತಿಲ್ಲ. ಅದಕ್ಕೆ ಇಷ್ಟು ಧೈರ್ಯವಾಗಿ ಹೋಗಿದ್ದು. ಇಲ್ಲ, ಬೀಗಾದರೂ ಹೊಡಿತೀನಿ, ನಾನು ಬಿಡಲ್ಲ. ಧೈರ್ಯವಾಗಿರೋ ಋತು ಅಕ್ಕ, ಅದೇನು ಮಾಡ್ತಾರೆ ಮಾಡಲಿ. ಈಗ ಪೊಲೀಸಿಗೆ ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ಬನ್ನಿ ಸರ್, ಇರಲಿ, ಸ್ವಲ್ಪ ಗಲಾಟೆ ಆಗ್ತಾ ಇದೆ ಅಂತೇಳಿ ಪೊಲೀಸ್ನವ್ರಿಗೆ ಫೋನ್ ಮಾಡಿದ್ದೀನಿ, ಬರ್ತಾ ಇದ್ದಾರೆ. ನೀನು ಇಲ್ಲೇ ಕೂತ್ಕೊಂಡಿರು, ನೀನೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೋಡಪ್ಪ, ಅವ್ನಿಗೇನು ತಲೆಗಿಲೆ ಕೆಟ್ಟೈತೆ ಅನ್ನಂಗೆ ಆಡ್ತಾ ಇದ್ದಾನೆ. ನಿಜವಾಗ್ಲೂ ಅವ್ನು ಮೆಂಟಲ್ ಆಗ್ತಾನೆ ಅಂತ ಅನ್ನಿಸ್ತೈತೆ ನನಗೆ. ನಾನು ಇಷ್ಟೊಂದೆಲ್ಲ ಅವನು ತಲೆ ಕೆಡಿಸ್ಕೊಂಡು ಹಿಂಗೆಲ್ಲ ತಗೊಂಡು ಹೋಗ್ತೀನಿ ಅಂತೇಳಿ ಬಂದವನೇ ಅಂತಂದರೆ ಅಯ್ಯಪ್ಪ, ಇಂಥವ್ನಿಗೆ ಹೇಳ್ಬೇಕಪ್ಪ. ಹೋಗು ಅಂತೇಳಿ ಇಷ್ಟೆಲ್ಲ ಹೇಳಿದ್ರು ಕೇಳ್ತಾ ಇಲ್ವಲ್ಲ. ಅಯ್ಯಪ್ಪ, ಇಂಥ ದುರ್ಬುದ್ಧಿ ಎಲ್ಲಿ ಬಂತು ಅನ್ಸುತ್ತೆ ಕಣಗುಂಡ ನನಗೆ. ಈಗ ಋತು ಅಕ್ಕ, ಅವ್ರಿಗೇನೇ ಹೇಳಿದ್ರು ಅವ್ರ ಮನಸ್ಸು ಅವ್ರ ಹಿಡಿತದಲ್ಲಿಲ್ಲ. ನಾವು ಇವಾಗ ಏನೇ ಹೇಳಿದ್ರು ಅವ್ರು ಕೇಳಲ್ಲ ಬಿಡಿ ಋತು ಅಕ್ಕ. ಇವಾಗ ನಾನು ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ, ನೀನು ಧೈರ್ಯವಾಗಿರಿ. ಮುಸ್ಬಿಡೋಗುಂಡ, ನಾನು ನಿನ್ನ ಒಂಥರ ಏನೋ ಮಾತಾಡ್ಬಿಟ್ಟೆ. ನಾನು ಮಾತಾಡಿರೋದೆಲ್ಲ ಮನಸ್ಸಿನಾಗ ಇಕ್ಕಬೇಡ. ಗಿಡ್ಡಮ್ಮನ ಮಾತು ಕೇಳಿ, ಪ್ರವೀಣನ ಮಾತು ಕೇಳಿ ನಾನು ಹಿಂಗೆ ಆಗ್ಬಿಟ್ಟೆ. ನಾನು ಅದಕ್ಕೇನೆ ನಾನು ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳ್ತಾ ಇದ್ದೀನಿ. ಕ್ಷಮೆನಾ? ಅದೆಲ್ಲನ ಬೇಡ ಋತು ಅಕ್ಕ, ಸಾಕು. ಏನು ಈಗ ನಾನು ಯಾವತ್ತೂ ನೀನು ಮಾಡಿರೋಂಥ ಸಹಾಯನ ನಾವು ಮರಿಬಾರ್ದು. ನನಗೆ ನೋಡೋಕ್ಕಾಗಲ್ಲ, ನಾನು ಇರೋವರೆಗೂ ನೀನೇ ಋಣಿಯಾಗಿರ್ತೀನಿ ಋತು ಅಕ್ಕ. ಅವ್ನು ಸುಮ್ಮನೆ ಕುಟ್ತಾ ಇದ್ದಾರೆ ಆ ಪ್ರವೀಣ. ಅಯ್ಯೋ, ಅವಾಗ ಅಣ್ಣನ್ಗೆ ಯಾಕೆ ಬುದ್ಧಿ ಇಲ್ವೋ ಏನೋ. ಬಾಗಗನ ಅದೇನು ಮಾಡ್ತಾನೆ ಮಾಡಲಿ, ನೋಡೋಣ. ಅಲ್ಲಿ ಏನು ಸಿಗಂಗೆ ಏನು ಇಕ್ಕಿಲ್ಲ. ಬಾ, ಎಳ್ಳನ ತಗೊಂಬಂದು ಅದೃಷ್ಟನ ಕೈ ತಗೊಂಬಂದು ಕೊಟ್ಟಿದ್ದೀನಿ. ಕಿಟಕಿಗೆ ಹಾಸಿನ ಚೋಡಮ್ಮಕ್ಕನ ಕೈ ಕೊಟ್ಬಿಟ್ಟು ಚೋಡಮಂಟಿ ಕೈಗೆ ಎಲ್ಲ ಒಳಗಿಡ್ಸಿರೋದಾಗೈತೆ. ಏನು ಅಲ್ಲೇನು ಹೋಗ್ಬಿಟ್ಟು ಏನು ತಗೊಳಕ್ಕಾಗಲ್ಲ, ಸುಮ್ಮನಿರು. ಒಳಗೆ ಹೋಗಿದ ತಕ್ಷಣ ಚಿಲ್ಕ ಹಾಕ್ಬಿಟ್ಟು ಗುಂಡ ಏನು ಮಾಡ್ಬೇಕು ಅದನ್ನು ಮಾಡ್ತಾನೆ. ಒಳಗೋಗಿ ಹುಡುಕ್ತಿದ್ದಂಗೆ ಇಲ್ಲಿ ಬೋಲ್ಟ್ ಹಾಕ್ಬಿಡು, ಹೇಳ್ತೀನಿ, ಬರ್ತಾರೆ. ಪೊಲೀಸ್ ಬತ್ತಿದ್ದಂಗೆ ಸರಿಯಾಸಿಗೆ ಬೆಳ್ಳಿ ಹುಡ್ತಾ ಇದ್ದಾರೆ. ಹೋಗ್ಲಿ, ಒಳಗೆ ಹೋಗ್ಲಿ, ಆಮೇಲೆ ನಾನೆಲ್ಲ ಲಾಕ್ ಮಾಡ್ತೀನಿ ಬಿಡಿರುತ್ತು ಅಕ್ಕ, ನೀವು ಟೆನ್ಷನ್ ತಗೋಬೇಡಿ. ನಮ್ಮ ಮಾಮನ ಅಲ್ಲೇ ನಿನ್ಕೊಂಡು ನೋಡ್ತಾ ಐತೆ, ಏನು ಮಾಡ್ತಾನೆ ನೋಡೋಣ ಅದೆಲ್ಲ ಅಂತೇಳಿ ಸುಮ್ಮನೆ ನೋಡ್ತಾ ಐತೆ. ಯಾರು ಹೇಳಿದ್ರು ಕೇಳಂಗಿಲ್ಲಪ್ಪ ಮನುಷ್ಯ, ಹಂಗೆ ಆಡ್ತಾ ಇದ್ದಾನೆ. ಯಪ್ಪ 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 ಯಪ್ಪ, ಅಷ್ಟು ಜನ ಹೇಳ್ತಾ ಇದ್ದಾರೆ, ಸ್ವಲ್ಪನ ಅರ್ಥ ಮಾಡ್ಕೊಳ್ಳೋ ಅಂತ ಬುದ್ಧಿ ಇಲ್ವಾ? ಅಲ್ಲ, ಇಷ್ಟು ಬುದ್ಧಿವಂತ ಆಗಿ ಸ್ವಲ್ಪನಾದ್ರೂ ಅರ್ಥ ಮಾಡ್ಕೊಂಬ ಅಂತ ಶಕ್ತಿ ಬೇಡವಾ? ಅಯ್ಯೋ, ಇಷ್ಟು ಜನ ಹೇಳ್ತಾ ಇದ್ದಾರೆ, ಯಾಕೆ ಹೇಳ್ತಾ ಇದ್ದಾರೆ, ಏನು ಕೇಳೋದು ಬೇಡವಾ? ಅವ್ರು ಹೇಳ್ತಾ ಇರೋದನ್ನ ಯಾಕೆ ಹೇಳ್ತಾರೆ, ನಾನು ಕೇಳಬೇಕು ಬೇಡವಾ ಅನ್ನೋದೊಂದು ಸ್ವಲ್ಪನಾದ್ರೂ ಗೊತ್ತಾಗಲ್ವಲ್ಲ ಅವ್ರಿಗೆ? ಗೊತ್ತಾಗಂಗಿದ್ರೆ ಇನ್ಯಾಕೆ ಹಿಂಗೆ ಮಾಡೋಣ? ಸುಮ್ಕಿರು. ಇವಾಗ ಏನು ಮಾಡೋಕ್ಕಾಗಲ್ಲ, ಕರ್ಸಲ್ಲ ಅಂತ ಅನ್ಕೊಂಡವ್ರೆ. ಪೊಲೀಸ್ನವ್ರು ಬರ್ತಾರೆ. ಇವಾಗ ಬಂದಿದ್ದ ತಕ್ಷಣ ಸ್ವಲ್ಪ ದಿನ ಹಿಡ್ಕೊಂಡು ಹೋಗ್ಬೇಕು. ಅವಳು ಏನು ಬಿಡಿಸ್ಕೊಂಬರಲ್ಲ, ನಾವು ಏನು ಬಿಡಿಸ್ಕೊಂಬರಲ್ಲ. ಸ್ವಲ್ಪ ದಿನ ಹೋಗ್ಬೇಕು, ಹೋದ್ಮೇಲೆ ಗೊತ್ತಾಗೋದು. ಹೋಗ್ಲಿ, ಸುಮ್ಮನಿರು. ಇವಾಗ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಲ್ಲ, ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಲಿ. ಋತು ಅಕ್ಕ, ಸ್ವಲ್ಪ ದಿನ ಈಗ ಯಾರು ಬಿಡಿಸ್ಕೊಂಬರ್ತಾರೆ ನೋಡೋಣ. ಸ್ವಲ್ಪ ದಿನ ಕಳಿಸ್ಬಿಡಿ ಸುಮ್ಮನೆ, ಆಮೇಲೆ ಅವ್ರಿಗೂ ಅರ್ಥ ಆಗುತ್ತೆ. ಸುಮ್ಮನೆ ಕಳಿಸ್ಬಿಟ್ರೆ ಅವ್ರಿಗೆ ಆಮೇಲೆ ನಾನು ಯಾಕನ ಹಿಂಗೆ ಮಾಡಿದ್ನಪ್ಪ ಅಂತ ಅವ್ರಿಗೆ ಅರ್ಥ ಆಗಬೇಕು. ಅದಕ್ಕೇ ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡಿ ಋತು ಅಕ್ಕ. ಸ್ವಲ್ಪ ದಿನ, 1 ತಿಂಗಳು 2 ತಿಂಗಳು ಇದ್ದು ಬಿಡಲಿ ಸ್ಟೇಷನಲ್ಲಿ, ಆಮೇಲೆ ಬುದ್ಧಿ ಬರುತ್ತೆ. ನೋಡು ಗುಂಡ, ತಡಿ ಹೋಗ್ತೀನಿ. ಒಳಗೆ ಹೋಗಿದ ತಕ್ಷಣ ಹೊರ ಲಾಕ್ ಮಾಡಿಬಿಡ್ತೀನಿ. ಹೆಂಗೆ ಹೊರಗೆ ಬಿಡ್ತಾರೆ ನೋಡೋಣ. ಬರಲಿ, ಎಲ್ಲ ತಗೊಂಡು ಏನೇನು ತಗೊಬರ್ಬೇಕು ಅಂತ ಅಂದ್ಕೊಂಡವ್ರೆ ತಗೊಂಬರ್ಲಿ ನೋಡೋಣ. ಬಂದಾಗ ಎಲ್ಲ ಹೇಳ್ಬಿಡು ಋತು ಅಕ್ಕ, ಏನು ಮಾಡಿದ್ರು ಏನು ಎತ್ತ ಎಲ್ಲ ಪ್ರತಿಯೊಂದೂ ಹೇಳ್ಬಿಡು ಅವ್ರ ಹತ್ರ. ಅವರೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. ಮತ್ತು ನೀನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ಬೇಕು, ಹಂಗಾಗುತ್ತೆ. ತಡಿ, ಇನ್ನೂ ಹೋಗ್ಬೇಡ. ಇನ್ನೂ ಬಾಗ್ಲು ಇನ್ನೂ ಓಪನ್ ಮಾಡಕ್ಕೆ ಬರ್ತಾ ಇಲ್ಲ. ಓಪನ್ ಮಾಡಿ ಒಳಗೆ ಹೋಗ್ತಿದ್ದಂಗೆ ಹೋಗ್ಬಿಟ್ಟು ಲಾಕ್ ಮಾಡು, ಹೇಳ್ತೀನಿ. ಅದೃಷ್ಟ ಗುಂಡ ಗಗನ, ನೀವೆಲ್ಲರೂ ನನ್ನ ಕ್ಷಮಿಸ್ಬಿಡಿ. ಬಸಣ್ಣ ಮಾಮನ ಹತ್ರನೂ ಕ್ಷಮೆ ಕೇಳಿದೆ. ಬಿಡಮ್ಮ ಅತ್ತಾಗ ಹೋಗ್ಲಿ, ಎಲ್ಲಿ ಕೊನೆ ಅಕ್ಕಪಕ್ಕದಾಗೆ ಇನ್ನೇನು ಮಾಡೋಕ್ಕಾಗುತ್ತೆ, ಸಣ್ಣ ಪುಟ್ಟ ಬಂದೇ ಬರ್ತವೆ ಅಂತ ಬಸಣ್ಣ ಮಾಮ. ಬಿಡೋರು ತಾಕ, ಏನು ಮಾಡೋಣ? ನೀನು ಹಂಗೆ ಮಾಡ್ತಾ ಇರಲಿಲ್ಲ. ಏನು ಮಾಡಲಿ, ಆ ಗಿಡಮಕ್ಕನ ಮಾತು ಕೇಳ್ಕೊಂಡು ನೀನು ಹೆಂಗೆ ಮಾಡಿದ್ದು. ಆ ಗಿಡಮಕ್ಕ ನಮ್ಮ ಆಗ್ಲೇ ಸಿಟ್ಟೆಲ್ಲನ ನಿನಗೆ ಇಲ್ಲದ್ದೆಲ್ಲನ ತಂದಿಕ್ಕದಕ್ಕೆ ಬಂದ್ಲು. ಅದು ನಿನಗೆ ಗೊತ್ತಾಗಿಲ್ಲ ಅಷ್ಟೇ, ಬಿಡಿ. ಹೋಗ್ಲಿ, ಇನ್ನೇನು ಮಾಡೋಕ್ಕಾಗುತ್ತೆ? ಅಕ್ಕಪಕ್ಕದಾಗಿದ್ಮೇಲೆ ಇಂಥ ಸಣ್ಣ ಪುಟ್ಟವೆಲ್ಲನ ಇದ್ದಿದ್ದೇನೆ ಅನುಸರಿಸ್ಕೊಂಡು ಹೋಗ್ಬೇಕು. ಇನ್ನೇನು ಮಾಡೋದು? ಯಾರೋ ಹಿಂಗೆ ಮಾಡ್ತಾರೆ ಅಂತೇಳಿ ನಾವು ಹಂಗೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ ಅದು ಅಕ್ಕ. ಬಿಡಿ, ಹೋಗ್ಲಿ, ನೀವು ಟೆನ್ಷನ್ ತಗೋಬೇಡಿ. ಆ ಪ್ರವೀಣನಿಗೆ ಬುದ್ಧಿ ಬಂದೇ ಬರುತ್ತೆ. ಇವಾಗ ಪೊಲೀಸ್ನವ್ರಿಗೆ ಫೋನ್ ಮಾಡಿದೀವಲ್ಲ, ಬಂದು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದಾಗ ಅವರೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ತಾರೆ. 1 ತಿಂಗಳು 2 ತಿಂಗಳು 1 3 ತಿಂಗಳು ಇದ್ದು ಬಿಡ್ಬೇಕು ಅಲ್ಲೇನೆ. ಅಲ್ಲಿದ್ರೇನೆ ಗೊತ್ತಾಗೋದು. ತನ್ವಿ ನೋಡಮ್ಮ, ಸುಮ್ಮನೆ ಯಾಕೆ ಮನೆ ಕೂತ್ಕೊಂಬೋದು ಅಂತ. ಪಾಪ ಕೆಲ್ಸಕ್ಕೆ ಹೋಗುತ್ತೆ ಆ ಹುಡುಗಿ. ಸುಮ್ಮನೆ ಮನೆ ಕೂತ್ಕೊಂಡಿರೋದು ಬೇಡ ಕಣಮ್ಮ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತೇಳಿ ಪಾಪ ಹುಡುಗಿ ಕೆಲ್ಸಕ್ಕೆ ಹೋಗ್ತಿದ್ರೆ
ನೀವು ನೋಡಿದ್ರೆ ಇಂಥ ಅವತಾರಗಳು ಆಡ್ತಾನೆ. ಏನು ಮಾಡೋದಪ್ಪ. ನನಗಂತೂ ಸಾಕಾಗ್ಬಿಟ್ಟೈತೆ. ಇವತ್ತು ಗೊತ್ತಾಗ್ತೈತೆ ನಿಮ್ಮ ಬೆಲೆ ಏನು ಅಂತ. ಕ್ಷಮಿಸ್ಬಿಡ್ರಮ್ಮ. ಮನಸ್ನಾಗ ಏನು ಇಕ್ಕ ಮಾಡ್ಕೊಬೇಡ್ರಿ ಯಾರು ನೀವು. ಗಗನ ನಿನ್ನು ಹಂಗೆ ಕಣಮ್ಮ, ಬೈದ್ಬಿಟ್ಟಿದ್ದೀನಿ. ನಿನ್ನ ಮನಸ್ನಾಗ ಏನು ಇಟ್ಕೊಬೇಡ ಗಗನ. ನೀವು ಆ ಥರ ಎಲ್ಲ ಏನಿಲ್ಲ ಬಿಡು ಋತು ಅಕ್ಕ. ನಾವು ಹಂಗೆಲ್ಲ ಇದ್ದಿದ್ರೆ ಇವತ್ತು ಬಂದು ಹಿಂಗೆಲ್ಲ ಹೇಳ್ತಾನೂ ಇರಲಿಲ್ಲ, ನಿನ್ನ ಸಪೋರ್ಟಿಗೆ ಬರ್ತಾನೂ ಇರಲಿಲ್ಲ. ಪಾಪ ನಮಗೆ ಕಣ್ಣಿಂದ ನೋಡೋಕ್ಕಾಗಲಿಲ್ಲ. ಪ್ರವೀಣ ಬಂದು ನಿನ್ಗೆ ಇಷ್ಟೊಂದು ಬಲವಂತ ಮಾಡ್ತಿತ್ತಲ್ಲ, ಜೋರು ಮಾಡ್ತಿತ್ತಲ್ಲ ನಿನ್ನ ಮೇಲೆ. ಅದನ್ನ ನೋಡಿ ನಮಗೆ ಸಹಿಸ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಬಂದು ನಾವು ನಿನಗೆ ಸಹಾಯ ಮಾಡೋಣ ಅಂತ ಬಂದಿದ್ದು. ಬಿಡಿ ಋತು ಅಕ್ಕ, ನಾವೇನು ಅದೆಲ್ಲ ಮನಸ್ನಾಗ ಇಟ್ಕೊಂಡಿಲ್ಲ. ಯಾರು ನನ್ನ ಮಾಡಿರೋದ ಮನಸ್ಸಲ್ಲಿ ಇಟ್ಕೊಂಡಿಲ್ವಲ್ಲ. ನೋಡು, ನಾನು ಇವತ್ತು ಎಷ್ಟು ಅದೃಷ್ಟ ಮಾಡಿದ್ದೀನಿ ಅಂತ ಅನ್ನಿಸ್ತೈತೆ. ನಿಮ್ಮಂಥವ್ರೆಲ್ಲ ನನಗೆ ಅಕ್ಕಪಕ್ಕದಲ್ಲಿ ಸಿಗೋದಕ್ಕೆ ತುಂಬ ಅದೃಷ್ಟ ಮಾಡಿದೆ. ಇವತ್ತು ನಾನು ಒಬ್ಬಳೆ ಕೈಲೆ ಅಂತೂ ಈ ಪ್ರವೀಣನ ಬಗ್ಸೋದಕ್ಕೆ ಆಗ್ತಾ ಇರಲಿಲ್ಲ. ಹೋದ್ರು ಹೋಗ್ತೀನಿ. ಒಳಗಡೆ ಹೋಯ್ತು ಪ್ರವೀಣ. ಹೋಗ್ಲಿ ಸುಮ್ಮನಿರು. ಲಾಕ್ ಮಾಡಿಬಿಡ್ತಾರೆ. ಲಾಕ್ ಮಾಡಿದ ತಕ್ಷಣ ಸರಿಯೇ ಸಿಗೇ ಬೀಳ್ತರು. ಒಳಗೆ ಹೋಗೋದೇ ಒಳ್ಳೇದು. ನಾವೇ ಕೀ ಕೊಟ್ಟು ತೆಗ್ಸಿದ್ರೆ ಇನ್ನೂ ಒಳ್ಳೇದಾಗೋದು ಅನಿಸುತ್ತೆ. ತೆಗ್ದಿದಾರಲ್ವಾ, ಏನೋ ಡೋರೆಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ. ತೆಗ್ದಿದ್ದಾರೋ ಏನೋ ಅದೆಲ್ಲ ಗೊತ್ತಿಲ್ಲ. ಹೋಗಮ್ಮ. ನಾನೊಬ್ಳೆ ಅಂತೂ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ತುಂಬ ಒಂಥರ ಇದು ಮಾಡಿಬಿಟ್ಟವ್ರೆ ಪ್ರವೇ ಅವರು. ಯಪ್ಪ, ಹೆಂಗಿದ್ದವ್ರು ಹೆಂಗಾಗವ್ರೆ ಅಂತಂದರೆ, ಆವಾಗ ಒಂಥರ ಮನುಷ್ಯ, ಇವಾಗ ಒಂಥರ ಮನುಷ್ಯ. ಯಪ್ಪ, ತುಂಬ ಬದಲಾವಣೆ ಆಗೈತೆ ಅವರಲ್ಲಿ. ತುಂಬ ಬದಲಾವಣೆ ಕಾಣ್ತಾ ಇದ್ದೀನಿ. ಅವಾಗ ಈ ನಿಜ ನಾನು ಏನಾದರೂ ಒಂದು ಹೇಳಿದ್ದೀನಿ ಅಂತಂದರೆ ಆ ಮಾತು ಮೀರ್ತಾ ಇರಲಿಲ್ಲ. ಅದೃಷ್ಟ ಅಷ್ಟು ಚೆನ್ನಾಗಿದ್ದವರು ಈ ಥರ ಆಗೋದಕ್ಕೆ ಹೆಂಗೆ ಸಾಧ್ಯ ಅಂತ ಅನಿಸುತ್ತೆ ನನಗೆ. ಏನು ಮಾಡೋದು. ತುಂಬ ನನಗೆ ಬೇಜಾರಾಗುತ್ತೆ ಒಂದೊಂದ್ಸತಿ ನೆನೆಸ್ಕೊಂಡ್ರೆ. ಏನಪ್ಪ ಹಿಂಗಾಯ್ತು ಅಂತ ಅನಿಸುತ್ತೆ. ಒಳಗೋಯ್ತು ಪ್ರವೀಣ, ಒಳಗೋಯ್ತು. ಲಾಕ್ ಮಾಡಿದ್ದಾರೆ. ಗುಂಡ ಲಾಕ್ ಮಾಡ್ದ ಹೋಗಿ. ಇನ್ನು ಬರಲಿ, ಇನ್ನು ಪೊಲೀಸ್ ಬರೋದೇ ಬಾಕಿ ಇರೋದು ಋತು ಅಕ್ಕ. ಬಂದಿದ ತಕ್ಷಣ ಕರ್ಕೊಂಡು ಹೋಗ್ಬಿಡ್ತಾರೆ. ಸುಮ್ಮನಿರು. ನೀನೇನು ತಲೆ ಕೆಡಿಸ್ಕೊಬೇಡಿ. ಇನ್ಮೇಲೆ ಯಾವ ಟೆನ್ಷನ್ ಇರೋದಿಲ್ಲ ನಿನಗೆ. ಋತು ಅಕ್ಕ, ನಡೀರಿ. ಫಸ್ಟು ನೀವು ಸ್ವಲ್ಪ ಜ್ಯೂಸ್ ಗೀಸ್ ಏನಾದರೂ ಮಾಡ್ಕೊಂಡು ಕೊಡ್ತೀನಿ, ಜ್ಯೂಸ್ ಏನಾದರೂ ಕುಡೀರಂತೆ. ಅವಾಗಿನ ಟೆನ್ಷನ್ ಮಾಡ್ಕೊಂಡು ಮಾತಾಡಿ ಪಾಪ ನಿಮ್ಮ ಗಂಟ್ಲೆಲ್ಲ ಇದಾಗ್ಬಿಟ್ಟೈತೆ. ಏನಿಲ್ಲ ಬಿಡು ಅದೃಷ್ಟ, ಅದೆಲ್ಲ ಸರಿ ಹೋಗುತ್ತೆ. ಸ್ವಲ್ಪ ನೀರು ಕುಡ್ದೆ ಇವಾಗ. ನಾನು ಚೌಡಮಂಟಿ ನೀರು ಕುಡ್ದು ಹಂಗೆ ನನಗೇನಾದರೂ ಜಾಸ್ತಿ ಮಾತಾಡಿದಾಗ ಆ ರೀತಿ ಆಗುತ್ತೆ. ಜಾಸ್ತಿ ಮಾತಾಡಿದಾಗ ಒಂಥರ ವಾಯ್ಸೇ ಓದಂಗೆ ಆಗ್ಬಿಡುತ್ತೆ. ಜಾಸ್ತಿ ಒಂದು ಸ್ವಲ್ಪ ಕಿರ್ಚಾಡಿದಾಗ, ಜಾಸ್ತಿ ಜೋರಾಗಿ ಮಾತಾಡಿದಾಗ ಆ ರೀತಿ ಆಗುತ್ತೆ. ವಾಯ್ಸ್ ಎಲ್ಲ ಕರ್ 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 ಅಂತಿರುತ್ತೆ. ಮಿಕ್ಕಿ ಟೈಮ್ನಾಗ ಏನು ಅನ್ಸೋದಿಲ್ಲ. ಇಲ್ಲ ಋತು ಅಕ್ಕ, ನಡೀರಿ. ನಿಮ್ಮ ವಾಯ್ಸ್ ಒಂಥರ ಆಗ್ಬಿಟ್ಟೈತೆ. ಮಾತಾಡಿ ಅವಾಗಿಂದನ ಜೋರಾಗಿ ಮಾತಾಡಿದ್ದೀರಾ, ಅದಕ್ಕೆ ಹಂಗಾಗ್ಬಿಟ್ಟೈತೆ. ಸ್ವಲ್ಪ ಜ್ಯೂಸ್ ಕುಡಿದು ಸ್ವಲ್ಪ ನಿಧಾನವಾಗಿ ಅವ್ರು ಬರೋವರೆಗೂ ಏನು ಒಳಗೆ ಇರ್ತಾರೆ. ಅವರೆಲ್ಲ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರವೀಣ. ಒಳಗಿರ್ತಾರೆ. ನಡೀರಿ, ನೀವು ಜ್ಯೂಸ್ ಗೀಸ್ ಏನಾದರೂ ಕುಡೀರಂತೆ. ನಡೀರಿ ಋತು ಅಕ್ಕ, ಎದ್ದೋಳಿ, ನಡೀರಿ ಒಳಗೆ. ನೀವೇನು ಮನಸ್ನಾಗ ಏನು ಇಕ್ಕಮ್ಮಕ್ಕೆ ಹೋಗ್ಬಿಡಿ. ನಾವು ಹಿಂಗಂದಿದ್ದೆ, ಹಿಂಗೆ ಮಾಡಿದ್ದೆ, ಹಿಂಗೆ ಏನು ಬೇಜಾರು ಮಾಡ್ಕೊಂತಾರೋ ಗಗನ, ಗುಂಡ, ಅದೃಷ್ಟ, ಬಸಣ್ಣ ಮಾಮ ಅಂತ ನೀವೇನು ಅನ್ಕೊಳಕ್ಕೆ ಹೋಗ್ಬೇಡಿ. ನೀವು ಅದನ್ನೆಲ್ಲ ಏನೋ ಅನ್ಕೊಂಡಂಗೆ ನಡೀರಿ. ನಡೀರಿ. ಚಿಕ್ಕಮ್ಮ ಐತೆ ಒಳಗೆ. ಜ್ಯೂಸ್ ಗೀಸ್ ಏನಾದರೂ ಮಾಡಿಕೊಟ್ಟು ಕುಡಿದು ಆಮೇಲೆ ಬರೀರಂತೆ. ನಡೀರಿ, ಹೋಗಿ ಅದೃಷ್ಟ. ಹೋಗಮ್ಮ, ಸ್ವಲ್ಪ ಮಾಡ್ಕೊಂಡು ಕೊಡು. ಹೆಂಗೋ ಜ್ಯೂಸ್ ಮಾಡ್ತೀನಿ. ನಡೀರಿ ಋತು ಅಕ್ಕ, ಸ್ವಲ್ಪ ಕುಡಿದ್ಬಿಟ್ಟು ಆಮೇಲೆ ನೀವು ಹೊರಗೆ ಬರೀರಂತೆ. ನೀವು ತುಂಬ ಬೇಜಾರಾಗಿದ್ದೀರ ಅಂತ ಗೊತ್ತು. ನಿಜವಾಗ್ಲೂ ನನಗೆ ಮಾತಾಡಿ ಗಂಟ್ಲೆಲ್ಲ ಒಂಥರ ಆಗ್ಬಿಟ್ಟೈತೆ. ಅದಕ್ಕೇ ಜ್ಯೂಸ್ ಮಾಡ್ಕೊಂಡು ಕೊಡ್ತೀನಿ ನಡೀರಿ ಅಂತ ಹೇಳ್ತವ್ರೆ ಗಗನನು ಅದೃಷ್ಟ. ಪ್ರವಿ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ. ಈಗ ಪೊಲೀಸ್ ಬರ್ತಾ ಇದ್ದಾರೆ. ಅವರು ಒಳಗಡೆ ಹೋಗಿದ್ದಾರೆ. ಬಾಗಿಲು ತೆಗೆದ್ಬಿಟ್ಟು ಬೇಡ ತೆಗಿಬೇಡಿ ಅಂತೇಳಿ ಅಷ್ಟೊಂದು ಜನ ಹೇಳಿದ್ರು ಕೇಳ್ದಂಗೆ ಒಳಗಡೆ ಹೋಗ್ಬಿಟ್ಟವ್ರೆ. ಅದಕ್ಕೆ ಗುಂಡ ಲಾಕ್ ಮಾಡಿಬಿಟ್ಟು ಪೊಲೀಸ್ ಬಂದಿದ ತಕ್ಷಣ ಅವ್ರಿಗೆ ಹಿಡ್ಕೊಡೋಕ್ಕಾಗತ್ತೆ ಅಂತೇಳಿ ಡೋರ್ ಲಾಕ್ ಮಾಡೋದಕ್ಕೆ ಹೋಗಿದ್ದಾನೆ. ಮತ್ತೆ ಏನು ಮಾಡಲಿ ಇವಾಗ? ಯಾಕೆ ಅವರು ಎಷ್ಟು ಜನ ಹೇಳಿದ್ರು ಕೇಳ್ತಾ ಇಲ್ಲ. ಅದು ಯಾಕೆ ಹಂಗೆ ಮಾಡ್ತಾ ಇದ್ದಾರೆ ಏನೋ. ನಾನು ಒಬ್ಬಳೇ ಆಗಿದ್ರೆ ಮ್ಯಾನೇಜ್ ಮಾಡ್ತಾ ಇರಲಿಲ್ಲ, ಮ್ಯಾನೇಜ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಹೆಂಗೋ ನನ್ನ ಸಹಾಯಕ್ಕೆ ಗುಂಡ, ಅದೃಷ್ಟ, ಗಗನ, ಬಸಣ್ಣ ಮಾವ ಎಲ್ಲರೂ ಬಂದರು ನನ್ನ ಸಹಾಯಕ್ಕೆ. ನಿಜವಾಗ್ಲೂ ಇವಾಗ ಒಂಥರ ತುಂಬ ಖುಷಿ ಆಗ್ತೈತೆ. ಒಂಥರ ಮನಸ್ಸಿಗೆ ಸಮಾಧಾನ ಆಗ್ತೈತೆ. ಇವರೆಲ್ಲ ನನ್ನ ಸಹಾಯಕ್ಕೆ ಬಂದಿದ್ದು. ನೋಡ್ತಾ ಇರಿ, ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.